ಜಿಮ್ಮಲ್ಲಿ ವ್ಯಾಯಾಮ ಎಲ್ಲ? ಪರವಾಗಿಲ್ಲಮ್ಮ, ಆದ್ರೆ ತುಂಬಾ ಓಡಿಸ್ಬಿಟ್ರು, ಅದಕ್ಕೆ ಸ್ವಲ್ಪ ಮೈಕೈ ನೋವು. ಓಡಿಸಿದ್ರಾ? ಅಲ್ವೋ, ಓಡಂಗಿದ್ರೆ ನಮ್ಮ ಶಾಲೆ ಮೈದಾನದಲ್ಲೇ ಓಡ್ಬೋದಿತ್ತಲ್ವಾ? ಅಮ್ಮ ಬರೀ ಓಡೋದಲ್ಲ, ಅಲ್ಲಿ ಬೇರೆ ಎಕ್ಸರ್ಸೈಸ್ಗಳು ಮಾಡ್ಬೋದು. ಅದಕ್ಕೆ ಈ ಹಣ್ಣು ತರಕಾರಿ ಅಂಗಡಿಲಿ ಬೇರೆ ಬೇರೆ ತರ ಹಣ್ಣು ತರಕಾರಿ ಇರುತ್ತಲ್ಲ, ಅದೇ ತರ ಜಿಮ್ಮಲ್ಲೂ ಬೇರೆ ಬೇರೆ ಎಕ್ಸರ್ಸೈಸ್ ಮಾಡಕ್ಕೆ ಬೇರೆ ಬೇರೆ ತರ ವಸ್ತುಗಳಿರುತ್ತೆ. ನನಗೂ ನರಸಿಂಹನ್ ಜೊತೆ ಜಿಮ್ಗೆ ಹೋಗ್ಬೇಕಂತ ತುಂಬಾ ಆಸೆ ಅದಕ್ಕೆ, ಆದ್ರೆ ಏನ್ ಮಾಡೋದು, ನಮ್ಮ ಅಣ್ಣ ಒಪ್ಪೋದೇ ಇಲ್ಲ. ಛೆ, ಅದೆಲ್ಲ ಬಿಡೆ, ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಈಗ ನಿನ್ ದಪ್ಪ ಇದ್ದೀನಿ ಅಂತ ನೀನ್ ಯಾಕೆ ಅನ್ಕೊಳ್ತೀಯಾ? ನಿನ್ ದಪ್ಪಗಿದ್ರು ತುಂಬಾ ಸುಂದರವಾಗಿದ್ಯಾ. ಹೌದಾ ಅದಕ್ಕೆ? ಥ್ಯಾಂಕ್ ಯು. ಇಷ್ಟು ವರ್ಷದಲ್ಲಿ ದುಬೈಲಿರೋ ನನ್ನ ಗಂಡನೂ ನನ್ನನ್ನ ಹೊಗಳಿಲ್ಲ ಅದಕ್ಕೆ. ಇದೇ ಖುಷಿಲಿ ಒಂದು 6 ದೋಸೆ ಮೇಲೆ ಒಂದು ಹಿಡಿ ಎಮ್ಮೆ ಬೆಣ್ಣೆ ಹಾಕೊಂಡು ತಿನ್ಬಿಡೆ. ಈ ನಾಗರಾವು ಪಿಕ್ಚರ್ ಅಲ್ಲಿ MP ಶಂಕರ್ ವಿಷ್ಣುವರ್ಧನ್ ತಿನ್ನಿಸ್ತಾರಲ್ಲ ಹಾಗೆ. ಯಾರು ಯಾವಾಗ್ಲೂ ಅವಳನ್ನ ರೇಗಿಸ್ತಿರ್ತೀರಾ ನೀವು? ಮತ್ತಿನ್ನೇನೆ ಜಿಮ್ಗೆ ಹೋಗೋ ವಯಸ್ಸು. ಹಾಗಲ್ಲ ಅಣ್ಣ, ನಾನ್ ಸ್ವಲ್ಪ ಸಣ್ಣ ಆಗ್ಬೇಕು ಅಂತ ಕೇಳಿದ್ದು. ಅಯ್ಯೋ, ಜಿಮ್ಗೆ ಹೋದ್ರೆ ಸಣ್ಣ ಆಗ್ತೀನಿ ಅನ್ನೋದು ನಿನ್ನ ಭ್ರಮೆ ಅಷ್ಟೇ. ನೀನು ಏನು ತಿಂತೀಯಾ, ಎಷ್ಟು ತಿಂತೀಯಾ, ನಿನ್ನ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋತೀಯ ಅನ್ನೋದಷ್ಟೇ ಇಂಪಾರ್ಟೆಂಟು. ನಾನು ಅದನ್ನೇ ಹೇಳ್ದೇರಿ. ಇನ್ನೇನು, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅಂದ್ಮೇಲೆ ಮುಗ್ಧಾಯ್, ಮಾತಾಡಂಗೆ ಇಲ್ಲ. ನೋಡೆ, ಇನ್ಯಾವತ್ತು ಜಿಮ್ಗೆ ಹೋಗ್ಬೇಕು ಅನ್ನೋ ಆಸೆನ ನಿನ್ ತಲೆಯಿಂದ ತೆಗೆದ್ಬಿಡು. ಸಣ್ಣ ಆಗ್ಬೇಕಾ, ಬೆಳಗಾಗಿದ್ದು ಮನೆ ಕಸ ಗುಡ್ಸು, ಮನೆ ಒರ್ಸು, ಅಡಿಗೆ ಕೆಲಸ ಮಾಡು, ಪಾತ್ರೆ ಬೆಳಗು, ಬಟ್ಟೆ ಹೋಗಿ, ತನಗ್ ತಾನೇ ಸಣ್ಣ ಆಗ್ಬಿಡ್ತೀಯ. ಅದು ಆಗ್ಲಿಲ್ವಾ, ಹೊಲಕ್ಕೆ ಹೋಗಿ ಉಳುಮೆ ಮಾಡಿ ಆಟೋಮೆಟಿಕ್ ಆಗಿ ಸಣ್ಣ ಆಗ್ಬಿಡ್ತೀಯ. ಮನೇಲೆ ಕೆಲಸ ಮಾಡಕ್ಕೆ ಟೈಮ್ ಸಾಕಾಗ್ತಿಲ್ಲ, ಹೊಲಕ್ ಬೇರೆ ಹೋಗ್ತೀನಿ. ಗುಂಡುಕಿದ್ರು ಪರವಾಗಿಲ್ಲ, ನಾನು ಎಲ್ಲೂ ಹೋಗಲ್ಲ. ಹಂಗ ಬಾ ದಾರಿಗೆ. ನರಸಿಂಹ, ಮೊದಲನೇ ದಿನ ಹೇಗಿತ್ತಪ್ಪ ಜಿಮ್ಮು? ಚೆನ್ನಾಗಿತ್ತಪ್ಪ, ಆದ್ರೆ ಅಲ್ಲಿ ಸಂಜನಾನು ಇದ್ಲು. ಅವಳು ಸವಾರಿ ಅಲ್ಲಿಗೂ ಬಂತ? ಹಾ, ಮೊದ್ಲಿಂದಾನು ಅವಳು ಅದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದಂತೆ. ಹಾಗಂತ ಅವಳೇ ಹೇಳಿದ್ಲಾ? ಹೌದು. ಅಂದ್ರೆ ಸಂಜನಾ ನಿನ್ ಜೊತೆ ಮಾತಾಡಿದ್ಲಾ? ಇಲ್ಲ ಅತ್ತೆ. ಲೋ ನರಸಿಂಹ, ಇವತ್ ಬೆಳಗ್ಗೆ ತರಕಾರಿ ಕಟ್ ಮಾಡುವಾಗ ನೀನು ಸಂಜನಾ ಒಟ್ಟಿಗೆ ಅಂಟ್ಕೊಂಡು ವ್ಯಾಯಾಮ ಮಾಡ್ತಿರೋ ತರ ಕನಸ್ತಿತ್ತು ಕಣೋ. ನಿನ್ಗೆ ಯಾವಾಗ್ಲೂ ಅಷ್ಟೇ ಕಣೆ, ಯಾವುದು ಬೇಡವೋ ಅದೇ ಕನ್ಸಲ್ ಬರುತ್ತೆ. ಅಲ್ಲ ಅಣ್ಣ, ಸಂಜನಾ ಅಲ್ಗೂ ಬಂದಿದ್ದಾಳೆ ಅಂತಂದ್ರೆ ನಾಳೆ ಇವನನ್ನ ಬೆನ್ನಿಗೆ ಬಿಡದೇ ಇರೋ ಬೇತಾಳ ತರ ಆಗ್ಬಿಟ್ರೆ ಏನ್ ಮಾಡೋದು ಅಂತ. ನರಸಿಂಹ, ಆ ಜಿಮ್ಗೆ ಹೋಗೋದು ಬೇಡ ಅನಿಸ್ತಿದೆ ರೀ. ಯಾರಿಗೋ ಹೆದರ್ಕೊಂಡು ನಾವ್ ಅಂದ್ಕೊಂಡಿರೋ ಕೆಲಸನ ಅರ್ಧಕ್ಕೆ ನಿಲ್ಸಕ್ಕಾಗಲ್ಲ. 1 ವರ್ಷಕ್ಕಾಗೋಷ್ಟು ಜಿಮ್ಗೆ ಫೀಸ್ ಕಟ್ಬಿಟ್ಟಿದ್ದೀನಿ. ಈಗ ಆಗಲ್ಲ ಅಂದ್ರೆ ಅವ್ರು ವಾಪಸ್ ಕೊಡಲ್ಲ. ದುಡ್ಗೋಸ್ಕರ ಹೆದರ್ಕೊಂಡು ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ, ಆದ್ರೆ ನಾವು ಹೋಗದೆ ಇರೋದು ತಪ್ಪಾಗುತ್ತೆ. ಅಮ್ಮ, ಅಪ್ಪ, ನನಗೆ ಅರ್ಥ ಆಗ್ತಾಯಿದೆ. ಯಾರು ಏನೇ ಹೇಳಿ ಏನೇ ಮಾಡಲಿ, ನನ್ನ ವ್ಯಾಯಾಮ ನಾನು ಮಾಡಬೇಕು, ನನ್ನ ಕೆಲಸ ನಾನು ಮಾಡ್ತೀನಿ ಅಷ್ಟೇ. ನೋಡು, ಮುಗೀತಾ? ಏನು ಸ್ವಾಗತ? ಸ್ವಾಗತ ಗೀಗತ ಏನಿಲ್ಲ. ನಿಮಗೆ ಕಾಫಿ ಮಾಡ್ಕೊಡಕ್ಕಾಗಿಲ್ಲ ಅಂದ್ರೆ ಬಿಡಿ, ನಾನೇ ಮಾಡ್ಕೋತೀನಿ. ಇದು ಮಾತು ಅಂದ್ರೆ ನೀನೊಬ್ನೇ ಮಾಡ್ಕೊಡೋದಲ್ಲ ಚಿರು, ಈ ದಿಶಾಗೂ ಮಾಡ್ಕೊಡು. ಚಿಕ್ಕಪ್ಪ, ಏನಪ್ಪ? ಇಲ್ಲಿರೋದು ದಿಶಾ ಅಲ್ಲ, ದೀಪ. ಸಾರಿ 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 ಸಾರಿ. ಏನು 24 ಗಂಟೆನೂ ಆ ದಿಶನ್ನೇ ಹೊಗಳ್ತಿದ್ರೆ ಬೇರೆ ಯಾರಿರ್ತಾರೆ ನಿಮ್ ತಲೆನಲ್ಲಿ? ಕರೆಕ್ಟ್ ಆಗಿ ಹೇಳಿದೆ ಸುಕ್ಕು. ಗೊತ್ತಾಯ್ತಾ ಅಮ್ಮನ ಮೇಲೆ ಏನು ಅಂತ? ಗೊತ್ತಾಯ್ತು. ಏನ್ ಇಲ್ಲೇ ನಿಂತಿದ್ದೀರಾ? ಹೋಗ್ ಕಾಫಿ ಮಾಡ್ಕೊಂಡ್ ಬನ್ನಿ. ಸ್ಟ್ರಾಂಗ್ ಆಗಿರ್ಲ, ಸ್ವೀಟ್ ಆಗಿರ್ಲ? ನನ್ ಜಾಗದಲ್ಲ ದಿಸ ಇದ್ದಿದ್ರೆ ಹಿಂಗೆ ಕೇಳ್ತಿದ್ರಾ? ದಿಶಾ ಅಲ್ಲಮ್ಮ, ಅವಳ ಹೆಸರು ದಿಶಾ. ಎಷ್ಟು ಚೆನ್ನಾಗಿದೆ ಆ ಹೆಸರನ್ನ ಹಾಳು ಮಾಡ. ಯಾಕೆ ಚಿಕ್ಕಪ್ಪ ಅವಾಗ ಗೇರ್ ಚೇಂಜ್ ಮಾಡೋ ತರ ಸೌಂಡ್ ಕೊಡ್ತಿದ್ದೀರಾ? ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್, ಆಲ್ ಓಕೆ. ಇವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ, ಇವ್ರು ಯಾವಾಗ್ಲೂ ದಿಶಾನ ದಿಶಾ ದಿಶಾ ಅಂತಾನೆ ಕರೆಯೋದು. ಅವಳನ್ನ ನೋಡಿದ್ರೆ ನನ್ ಮೈ ಉರಿಯೋದು. Hey, no. She's a very sweet girl. ಯಾಕೆ
ಚಿಕ್ಕಪ್ಪ ಇವತ್ತು ಅಜ್ಜಿ ತಾತನ್ ತುಂಬಾ ನೆನ್ಸ್ಕೊತಾ ಇದ್ದೀರಾ? ಏನಪ್ಪ ಮಾಡೋದು, ಪಿತೃಪಕ್ಷದಲ್ಲಿ ಸರಿಯಾಗಿ ಪೂಜೆ ಮಾಡಕ್ ಆಗ್ಲಿಲ್ವಲ್ಲ. ಓ, ಅಪ್ಪ ಮನೇಲಿರ್ಲಿಲ್ಲ ಅಂತನಾ? ಹ್ಞೂ, ಅದಕ್ಕೆ ಇಬ್ರು ತುಂಬಾ ನೆನಪಾಗ್ತಿದ್ದಾರೆ. ಹೆಂಡತಿ ಜೊತೆ ನೈಸ್ ಆಗಿದ್ರೆ ಎಲ್ಲ ಸರಿಯಾಗಿರುತ್ತೆ. ಉಸಿರು ಎಳಿತಾರ ಬಣ್ಣ ಬದಲಾಯಿಸೋದು ನಿಲ್ಸಿ ಹಚ್ಬೇಂಡು. ಬನ್ನಿ ಕಾಫಿ ಮಾಡಿಕೊಡ್ತೀನಿ. ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಹೇಗಿದೆ? ಸೂಪರ್. ಡಬ್ಬ ಯಾಕಮ್ಮ ದೀಪ, ಚೆನ್ನಾಗಿಲ್ವಾ? ಇದನ್ನ ಕಾಫಿ ಅಂತಾರ? ಒಳ್ಳೆ ಕಳ್ಗಜ್ಜಿದ್ದಂಗಿದೆ. ರೀ ದೀಪ ಅವ್ರ ಇದ್ ನೀವು ಬೇಕಂತ ಮಾಡ್ತಿದ್ದೀರಿ ರೀ? ಹೌದಾ, ನೀವೇ ಕೊಡಿ, ತಗೊಳ್ಳಿ. ಸರಿಯಾಗೇ ಇದೆ. ಹೌದಾ, ಕೊಡಿ ನೋಡೋಣ. ಹಾ ಬಿಡು, ಈಗ ಚೆನ್ನಾಗಿದೆ. ಓ, ಹಿಂಗ ಅರ್ಥವಾಯ್ತು. ಇನ್ನು ನಾವಿಲ್ಲಿರೋದು ಸರಿ ಇರಲ್ಲ. ಬರ್ತೀನಪ್ಪ ಚಿರು. ಹಚ್ಬಂಡು, ನಿಮ್ ಕಾಫಿ ಬೇಡವಾ? ನೀವು ಕುಡಿದಿ, ನಾನು ಕುಡ್ದೆ. ಅಯ್ಯೋ, ಅದ್ಯಂಗಾಗತ್ತೆ, ತಗೊಳ್ಳಿ ಹಚ್ಬಂಡು. ಬೇಡ ರೀ, ನೀವು ಕುಡೀರಿ. ಆ ದಿಶಾ ನನ್ಗೆ